ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಇನ್ನು ಮೂರು ದಿನ ಗುಟ್ಕಾ ಬ್ಯಾನ್ ಆಗುತ್ತಾ? ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗೋದು ಪಕ್ಕಾನಾ? ನೋಡಿ, ಇನ್ನು ಮೂರು ದಿನದಲ್ಲಿ ಗುಟ್ಕಾ ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಮೂರು ದಿನ ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗೋದು ಪಕ್ಕ. ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಬಗ್ಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. 3 ದಿನದಲ್ಲಿ ಆ ಗುಟ್ಕಾ ಬ್ಯಾನ್ ಆಗುತ್ತಾ? ಡಿಕೆ ಶಿವಕುಮಾರ್ ಸ್ಫೋಟಕ ಪ್ಲಾನ್ ಮಾಡ್ತಾ ಇದ್ದಾರೆ. ಅಮಲಿನ ಗುಟ್ಕಾ ಬ್ಯಾನ್ಗೆ ಡಿಕೆ ಸರ್ಕಾರ ಮೊದಲ ಹೆಜ್ಜೆಯನ್ನ ಇಡ್ತಾ ಇದೆ. ಜೂನ್ 29ಕ್ಕೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದಂತಹ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆಗಳಿಂದ ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗಿದೆ. ಗುಟ್ಕಾ ಸ್ಯಾಂಪಲ್ ಟೆಸ್ಟಿಂಗ್ಗೆ ಸಿಎಂ ಡಿಕೆ ಸರ್ಕಾರ ಈಗ ಕಳುಹಿಸಿರುವಂಥದ್ದು. ಗುಟ್ಕಾ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಅದನ್ನ ಟೆಸ್ಟಿಂಗ್ ಕಳಿಸಲಾಗಿದೆ. ಇನ್ನು ಮೂರು ದಿನದಲ್ಲಿ ಗುಟ್ಕಾದು ಸ್ಯಾಂಪಲ್ ಸಂಗ್ರಹ ಆಗಿದ್ದು, ಇನ್ನು ಮೂರು ದಿನದಲ್ಲಿ ಬ್ಯಾನ್ ಆಗುತ್ತಾ ಅಂತ ಅಮಲಿನ ಗುಟ್ಕಾ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನು ಮೂರು ದಿನ ಗುಟ್ಕಾ ಬ್ಯಾನ್ ಆಗುತ್ತಾ ಕರ್ನಾಟಕದಲ್ಲಿ? ಪಕ್ಕ ಇದು ಆಗುತ್ತಾ, ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಮೂರು ದಿನ ಟೈಮ್ ಇರುವಂಥದ್ದು. ಡಿಕೆ ಶಿವಕುಮಾರ್ 3 ದಿನ ಟೈಮ್ ಕೊಟ್ಟಿದ್ದಾರೆ. ಸ್ಯಾಂಪಲ್ ಅನ್ನ ಸಂಗ್ರಹಿಸಿದ್ದಾರೆ. ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಬಗ್ಗೆ ಸರ್ಕಾರ ಪ್ಲಾನ್ ಮಾಡಿರುವಂಥದ್ದು. 3 ದಿನದಲ್ಲಿ ಆ ಗುಟ್ಕಾ ಬ್ಯಾನ್ ಆಗುತ್ತಾ? ಸಿಎಂ ಡಿಕೆ ಸ್ಫೋಟಕ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಅಮಲಿನ ಗುಟ್ಕಾ ಬ್ಯಾನ್ಗೆ ಡಿಕೆ ಸರ್ಕಾರ ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಜೂನ್ 29ಕ್ಕೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದ ಸಿಎಂ ಡಿಕೆ ಶಿವಕುಮಾರ್ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದು. ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಅಂದ್ರೆ ವಿವಿಧೆಡೆಯಿಂದ ಪಾನ್ ಮಸಾಲ ಗುಟ್ಕಾದ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಇದೀಗ ಅದನ್ನ ಟೆಸ್ಟಿಂಗ್ ಕಳಿಸಿರುವಂಥದ್ದು. ಒಂದು ವೇಳೆ ಅದರಲ್ಲಿ ಏನಾದರೂ ಡ್ರಗ್ಸ್ ಮಿಶ್ರಣ ಆಗ್ತಿದೆ ಅಂತ ಗೊತ್ತಾದ್ರೆ ಆ ಒಂದು ಸ್ಯಾಂಪಲ್ ಟೆಸ್ಟಿಂಗ್ ಅಲ್ಲಿ ಗುಟ್ಕಾ ಬ್ಯಾನ್ ಆಗುತ್ತೆ ಇನ್ನು 3 ದಿನದಲ್ಲಿ. ಈ ರೀತಿಯಲ್ಲಿ ಈಗ ಸರ್ಕಾರ ಪ್ಲಾನ್ ಮಾಡುವಂಥದ್ದು. ಗುಟ್ಕಾ ಬ್ಯಾನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದ್ದು, ಇದಕ್ಕೆ ಡಿಕೆ ಶಿವಕುಮಾರ್ ಜೂನ್ 29ರಂದು ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಏನು ಟೆಸ್ಟಿಂಗ್ ಕಳಿಸಿರುವಂಥದ್ದು. ರಾಜ್ಯದ ವಿವಿಧೆಡೆಯಿಂದ ಈ ಒಂದು ಗುಟ್ಕಾ ಹಾಗೂ ಪಾನ್ ಮಸಾಲವನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಕೊಡಲಾಗಿದೆ. ನೋಡಿ, ಏನು ಪಾನ್ ಗುಟ್ಕಾಗಳಲ್ಲಿ ಡ್ರಗ್ಸ್ ಸೇರಿಸ್ತಾ ಇರುವಂತಹ ಆರೋಪ ಇದೆ. ನೋಡಿ, ಇದೇ ವಿಚಾರಕ್ಕೆ ಈಗ ರಾಜ್ಯದ ಆಹಾರ ಸುರಕ್ಷತಾ ಇಲಾಖೆಯಿಂದ ಸ್ಯಾಂಪಲ್ ಡ್ರೈವ್ ಅನ್ನ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸ್ಯಾಂಪಲ್ ಸಂಗ್ರಹಿಸಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸ್ಯಾಂಪಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಒಂದು ಸ್ಪೆಷಲ್ ಡ್ರೈವ್ ಮಾಡಲಾಗ್ತಾ ಇದೆ. 2 ದಿನಗಳ ಕಾಲ ಸ್ಯಾಂಪಲ್ಸ್ ಸಂಗ್ರಹಿಸಿದಂತಹ ಅಧಿಕಾರಿಗಳು, ಗುಟ್ಕಾ ಪಾನ್ ಸ್ಯಾಂಪಲ್ಸ್ ಅನ್ನ ಸಂಗ್ರಹಿಸಿದ್ದ ಅಧಿಕಾರಿಗಳು ಸ್ಯಾಂಪಲ್ ಅನ್ನ ಈಗಾಗಲೇ ಟೆಸ್ಟಿಂಗ್ಗೆ ಅಧಿಕಾರಿಗಳು ಕಳುಹಿಸಿದ್ದಾರೆ. ಇನ್ನೇನದು ರಿಸಲ್ಟ್ ಬರಬೇಕಾಗಿದೆ. ಇನ್ನು 3 ದಿನದಲ್ಲಿ ರಿಪೋರ್ಟ್ ಬರುತ್ತೆ. ಒಂದು ವೇಳೆ ಡ್ರಗ್ಸ್ ಕಂಡು ಬಂದಲ್ಲಿ ಇದು ಏನು ನಿಷೇಧ ಆಗುತ್ತೆ. ರಾಜ್ಯದ ಗುಟ್ಕಾ ಮಾರ್ಕೆಟ್ನಲ್ಲಿ ಈ ಬಗ್ಗೆ ಗುಸುಗುಸು ಇದೆ. ಗುಟ್ಕಾ ಬ್ಯಾನ್ ಆದ್ರೆ ಅನ್ನೋ ಭಯ ಕೂಡ ಇದೆ ಸ್ಟಾಕ್ ಮಾಡ್ತಾ ಇರುವಂತಹ ವ್ಯಾಪಾರಿಗಳು. ನೋಡಿ, ಅದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗುತ್ತಾ? ಯಾಕಂದ್ರೆ ಗುಟ್ಕಾನಲ್ಲಿ ಡ್ರಗ್ಸ್ ಸೇರ್ಪಡೆ ಆಗಿದೆ, ಮಿಶ್ರಣ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಪಾನ್ ಮಸಾಲ ಗುಟ್ಕಾದಲ್ಲಿ ಸ್ವಲ್ಪ ನಶೆ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. 100 ಕೋಟಿ ಹೋಗ್ಬೋದು. ಆದರೆ ಮುಂದಿನ ದಿನದಲ್ಲಿ ನಾನು ಅವರೆಲ್ಲ ಮಾಲೀಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಫ್ ಎನಿವನ್ ಟ್ರೈ ಟು ಬಿಟ್ ಲಿಟಲ್ ಬಿಟ್ ವಾಟ್ ಎವರ್ ನಶೆ ಇನ್ ದಟ್, if you see that some small drug is added, I will see that I will try to ban this in Karnataka. So you should be very cautious. I am giving a warning to all. Our goal is to create a drug-free Karnataka in our state. We are doing lot of work in that. Enforcement in home is very much essential. That means in your colleges, in your environment, you have to create this. So we should see that we will protect our country. ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಪಾನ್ ಮಸಾಲ ಗುಟ್ಕಾದಲ್ಲಿ ಸ್ವಲ್ಪ ನಶೆ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. 100 ಕೋಟಿ ಹೋಗ್ಬೋದು. ಆದರೆ ಮುಂದಿನ ದಿನದಲ್ಲಿ ನಾನು ಅವರೆಲ್ಲ ಮಾಲೀಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಫ್ ಎನಿವನ್ ಟ್ರೈ ಟು ಬಿಟ್ ಲಿಟಲ್ ಬಿಟ್ ವಾಟ್ ಎವರ್ ನಶೆ ಇನ್ ದಟ್,
If you see that some small drug is added, I will see that I will try to ban this in Karnataka. So you should be very cautious. I am giving a warning to all. Our goal is to create a drug-free Karnataka in our state. We are doing lot of work in that. Enforcement in home is very much essential. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಕೃಷ್ಣ ತಿಲಗೇರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನು ಕರ್ನಾಟಕದಲ್ಲಿ ಪಾನ್ ಮಸಾಲ ಗುಟ್ಕಾವನ್ನು ಬ್ಯಾನ್ ಮಾಡಬೇಕು ಅಂತ ಒಂದಷ್ಟು ಆಗ್ರಹಿಸಲಾಗಿತ್ತು. ಅದೇ ವಿಚಾರಕ್ಕಾಗಿ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಇದು ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಟೆಸ್ಟಿಂಗ್ ಕಳುಹಿಸಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್, ಹೌದು ಲಕ್ಷ್ಮಿ. ಏನಂತಂದ್ರೆ ಕರ್ನಾಟಕ ಸೇರಿ ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಗುಟ್ಕಾವನ್ನ ಬ್ಯಾನ್ ಮಾಡಲಾಗಿದೆ. ಈಗ ಸಿಎಂ ಡಿ.ಕೆ. ಸರ್ಕಾರ ಕರ್ನಾಟಕದಲ್ಲಿ ಗುಟ್ಕಾವನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ. ಇದೊಂದು ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗುಟ್ಕಾ ಅಂದ್ರೆ ಈ ಗುಟ್ಕಾದಲ್ಲಿ ಮಚ್ಚಿ ಬರುವಂತ ಪದಾರ್ಥವನ್ನ ಕಲಬೆರಕೆ ಆಗ್ತಾ ಇದೆ, ಮಿಕ್ಸ್ ಆಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಿದ್ವು. ಹೀಗಾಗಿ ಸಿಎಂ ಡಿ.ಕೆ. ಸರ್ಕಾರ ಏನ್ ಮಾಡಿತು, ಇದರಲ್ಲಿ ಮಿಕ್ಸ್ ಆಗಿದೆಯೋ ಇಲ್ವೋ ಏನು ಅನ್ನೋದಕ್ಕೆ ಒಂದು ಟೀಮ್ ಅನ್ನ ರೆಡಿ ಮಾಡುತ್ತೆ. ಟೀಮ್ ರೆಡಿ ಮಾಡ್ಬಿಟ್ಟು ಅದ್ರ ಬಗ್ಗೆ ಒಂದಿಷ್ಟು ಸ್ಯಾಂಪಲ್ಸ್ ತರಿಸ್ಕೊಂಡು ಏನು ಎಂತ ಹೇಗೆ ಅನ್ನೋದನ್ನ ಕಲೆಕ್ಟ್ ಮಾಡ್ತಾರೆ. ಈಗ ಆ ಸ್ಯಾಂಪಲ್ಸ್ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಇದಕ್ಕೆ ಕಳಿಸಿದ್ದಾರೆ. ಒಂದು ವೇಳೆ ಅದರಲ್ಲಿ ಮತ್ತು ಬರುವಂತ ಪದಾರ್ಥ ಮಿಕ್ಸ್ ಆಗಿದೆ ಅನ್ನೋದು ಕನ್ಫರ್ಮ್ ಆದ್ರೆ ಗುಟ್ಕಾವನ್ನ ಬ್ಯಾನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದು ಗಡಿ ಜಿಲ್ಲೆ ಅಂದ್ರೆ ಈ ಯಾವುದು ಬಿಜಾಪುರ, ಯಾದಗಿರಿ ಮತ್ತೆ ಬೀದರ್ ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಕಾಣ್ ಬರ್ತಾ ಇದೆ. ಈ ಗುಟ್ಕಾಗಳಲ್ಲಿ ಮತ್ತು ಬರುವಂತ ಪದಾರ್ಥನ ಮಿಕ್ಸ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತದೆ. ಇದರಿಂದ ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಮೊನ್ನೆ ಇತ್ತೀಚೆಗೆ ತಾನೇ ಒಂದು ಬಸ್ ಆಕ್ಸಿಡೆಂಟ್ ನಲ್ಲಿ ಅಂದ್ರೆ ಗುಟ್ಕಾ ಹಾಕೊಂಡಿರ್ತಾನೆ ಯುವಕ, ಆತ ಗುಟ್ಕಾವನ್ನ ಹೊರಗೆ ಉಗುಳೋದಕ್ಕೆ ಹೋಗಿ ಒಂದು ದುರಂತನ ಸಂಭವಿಸುತ್ತೆ, ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಇಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಈ ಒಂದು ಗುಟ್ಕಾದಿಂದ ಅತಿ ಹೆಚ್ಚಾಗಿ ಯುವಕರೇ ಬಲಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.